ನಮಸ್ಕಾರ. ನಾನು ಡಾಕ್ಟರ್ ವಿಜಯಕುಮಾರ್ PK, ವರದಾನ್ IVF ಸೆಂಟರಿಂದ ಮಾತಾಡ್ತಾ ಇದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ, ಇವರು 36 ಇಯರ್ ಓಲ್ಡ್ ಮೆನ್ನು ವಿತ್ 9 ಇಯರ್ಸ್ ಆಫ್ ಮ್ಯಾರಿಡ್ ಲೈಫ್. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಸಲ ಅಬಾರ್ಷನ್ ಆಗಿತ್ತು. ಅಟ್ 8 ವೀಕ್ಸಲ್ಲಿ ಅವ್ರಿಗೆ ಹೆಂಗೋ ಒಂದು ಮಿಸ್ಟ್ ಅಬಾರ್ಷನ್ ಆಯಿತು. ಆಮೇಲೆ ಅವರಿಗೆ 6 to 8 ಸೈಕಲ್ಸ್ ಆಫ್ IVF ಟ್ರೈ ಮಾಡಿದ್ರು ಹೊರಗಡೆ ಎಲ್ಲ. ಯಾರೋ ಫ್ರೆಂಡ್ ಥ್ರೂಯಿಂದ ರೆಫರೆನ್ಸಿಂದ ನಮ್ಮ ಹತ್ರ ಬಂದರು. ಆಮೇಲೆ ನಾವು ಚೆಕ್ ಮಾಡಿದ್ವಿ, ಸಜೆಷನ್ ಮಾಡಿದ್ವಿ IVFಗೆ. ಇದು ಫಸ್ಟ್ ಸೈಕಲಲ್ಲಿ ನಾವು ಆಲ್ಮೋಸ್ಟ್ ಒಂದು 8x ಬಂತು. 8 5 ಮಾತ್ರ ಮೆಚೂರ್ ಎಗ್ಸ್ ಇತ್ತು. ಆಮೇಲೆ 5ರಲ್ಲಿ 5 ಇಂಜೆಕ್ಟ್ ಮಾಡಿದಾಗ 5 ಎಂಬ್ರಿ ಆಯಿತು. 5 ಎಂಬ್ರಿಯನ್ನು ನಾವು ಡೇ 3ಯಿಂದ ಡೇ 5 ತೊಗೊಂಡು ಹೋದ್ವಿ. ಅದರ 2 ಬೆಸ್ಟ್ ಬ್ಲಾಸ್ಟರ್ ಸ್ಟೇಜ್ ಬಂತು, ಡೇ 5 ಎಂಬ್ರೇಸ್ ಅಂತಿರೋದು. ಅಂದರೆ ಡೇ 5 ಬಂದಾಗ ಅದು ಬ್ಲಾಸ್ಟರ್ ಸ್ಟೇಜು, ಅದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಏನು, ಇಂಪ್ಲಾಂಟೇಷನ್ ರೇಟು 80% ಇರುತ್ತೆ. ಆ 2 ಎಂಬ್ರಿ ಹಾಕಿದಾಗ ಫಸ್ಟ್ ಸೈಕಲಲ್ಲಿ ನಮಗೆ ಸಕ್ಸಸ್ ಬಂತು. ಒಂದು ಇಂಪಾರ್ಟೆಂಟ್ ಅಂದರೆ, ನಮ್ಮ ಸೆಂಟ್ರಲ್ಲಿ 90% ಎಲ್ಲರಿಗೂ ಡೇ 5 ಎಂಬ್ರಿಯನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಮುಂಚೆನೇ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಯಾರಿಗಾದರೂ ಅಷ್ಟೇ ಪೂರ್ ರೆಸ್ಪಾಂಡ್ ಬರಲಿ, ಅಂದರೆ ಪೂರ್ ಅಂದರೆ ಬಿಲೋ 10x ಇರುತ್ತೆ ಅಥವಾ 5x ಬಿಲೋ ಇರುತ್ತೆ, ಅವರು ಎಲ್ಲರಿಗೂ ಒಂದು ಹೇಳ್ತೀವಿ ಮುಂಚೆನೇ, ಈ ಥರ ನೀವು ರೆಡಿ ಇದ್ದೀರಾ ಡೇ 5 ಎಂಬ್ರೇಸ್ಗೆ ಹಾಕೋದಕ್ಕೆ ಅಂತ. ಸೊ ಆದಾಗ ಆ ಡೇ 5 ಎಂಬ್ರೇಸಲ್ಲಿ ಇಂಪ್ಲಾಂಟೇಷನ್ ಜಾಸ್ತಿ ಇರುತ್ತೆ. ಮತ್ತು ಡೇ 5 ಮಾಡಿದಾಗ ನಾವು ಒಂದೊಂದ್ಸಲಿ ಎಂಬ್ರಿ ಬಯಾಪ್ಸಿನೇ ಮಾಡ್ತೀವಿ, ಅಂದರೆ ಇಂಪ್ಲಾಂಟೇಷನ್ ಜಾಸ್ತಿ ಮಾಡೋದಕ್ಕೆ. ಯಾರ್ಯಾರಿಗೆ ಹೆಣ್ಮಕ್ಳಿಗೆ 35 ವರ್ಷ ಮೇಲೆ ಇರ್ತಾರೆ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಮುಂಚೆನೇ. ಯಾಕೆಂದರೆ ಜೆನೆಟಿಕ್ ಅಬ್ನಾರ್ಮಲಿಟೀಸು ಎಂಬ್ರಿಯಸಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಇಂಪ್ಲಾಂಟೇಷನ್ ರೇಟು ಕಡಿಮೆ ಆಗುತ್ತೆ ನಾವು ಎಂಬ್ರಿ ಬಯಾಪ್ಸಿ ಮಾಡದೆ ಹಾಕ್ತಾರೆ. ಬಟ್ ಇವರಲ್ಲಿ ನಾವು ಎಂಬ್ರಿ ಬಯಾಪ್ಸಿ ಮಾಡಿಲ್ಲ, ಬಿಕಾಸ್ 2 4A ಗ್ರೇಡ್ ಇರೋದ್ರಿಂದ 2 ಬ್ಲಾಸ್ಟ್ ಹಾಕ್ತೀವಿ. ಅವರು ಫಸ್ಟ್ ಅಟೆಂಪ್ಟಲ್ಲಿ ಪೀಟಾಸಿಟಿ ತುಂಬ ಹೈ ಇದೆ, ಮತ್ತು ಪಾಸಿಟಿವ್ ಆಗಿ ಈಗ ಕಂಟಿನ್ಯೂ ಮಾಡ್ತಿದ್ದಾರೆ.